ಈ ಡಾಕ್ಟರ್ ಡೈಲೇಚಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ನಾವು ಅವ್ರ ಹಿಂದೆ ಹೋಗ್ಲೇಬೇಕಾಗಿದೆ. ಬೇಗ ನಡೀರಿ, ನಾವು ಆ ಗಾಡಿನ ಫಾಲೋ ಮಾಡ್ಬೇಕು. ನನಗೆ ಗೊತ್ತಿದೆ, ನೀವೇ 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 ಇಲ್ಲಿರೋದು ಅಂತ, ನೀವೇ ಇರ್ತೀರಾ ಅಂತ. ನೀವು ಟ್ಯಾಕ್ಸಿ ಓಡಿಸ್ತಾ ಇದ್ದೀರಾ? ಕೆಲಸದಿಂದ ತೆಗೆದ್ಬಿಟ್ರಾ? ಶಟ್ ಅಪ್! ನನ್ನ ಅನುಮಾನ ಸರಿ ಆಯ್ತು. ನನ್ನನ್ನ ದಡ್ಡನಾಗ್ ಮಾಡಿ ಫ್ರಾನ್ಸ್ ಇಂದ ಇಟಲಿಗೆ ಬಂದಿದ್ದೀರಾ, ಮತ್ತೀಗ ಇಟಲಿಯಿಂದ ಇಂಡಿಯಾಗೆ ಹೋಗ್ತಾ ಇದ್ದೀರಾ. ನಿಮ್ಗೆ ತಲೆ ಇದೆಯಾ? ಇದೆ. ಯಾಕೆ ಅನುಮಾನನಾ? ಇಲ್ಲ ಇದ್ರೆ ಅದನ್ನ ಬಳಸಿ. ನಾವು ಡಾಕ್ಟರ್ ಇಲೈಚಿನ ಫಾಲೋ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಡಾಕ್ಟರ್ ಡೈಲಾಚಿ ಮೊದಲನೇ ಸಲ ಫ್ಲಾರೆನ್ಸ್ ಬಂದಿದ್ದಾರೆ ಅಂದ್ರೆ ಅವರು ಯಾರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದಾರೆ. ಯು ಆರ್ ರೈಟ್. ನೀವೀಗ ಟ್ಯಾಕ್ಸಿ ಸ್ಟಾರ್ಟ್ ಮಾಡಿ ರೈಟ್ ತಗೊಳ್ಳಿ. ಡಾಕ್ಟರ್ ಡೈಲಾಚಿ ಆ ಕಡೆ ಹೋಗ್ತಾ ಇದ್ದಾರೆ. ಬೇಗ ಹೋಗಿ, ಅಲ್ಲಿ ಹೋಗ್ತಾ ಇದೆ ಆ ಕಾರು. ಹಾ ಗೊತ್ತಿದೆ. ಅಯ್ಯೋ, ಇವರು ಕಿಟಾಚಿ ಮೆನ್ಷನ್ ಯಾಕೆ ಹೋದ್ರು? ಸಹಾಯ ಕೇಳಕ್ ಹೋಗಿರ್ಬೇಕು. ಕೆಟ್ರಿನಾ ಅವರು ತುಂಬಾ ಜನಕ್ಕೆ ಸಹಾಯ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಏನೋ ಮಿಸ್ ಹೊಡಿತಾ ಇದೆ. ಇಷ್ಟು ರಾತ್ರಿಲಿ ಯಾರು ಹೆಲ್ಪ್ ಕೇಳಕ್ ಹೋಗಲ್ಲ. ಗಾರ್ಡ್ಸ್ ಅಂತೂ ಗಾಡಿನ ನಿಲ್ಲಿಸ್ಲಿಲ್ಲ. ಡಾಕ್ಟರ್ ಡೈಲೇಚಿ ಹತ್ರ ಇಷ್ಟು ದುಬಾರಿ ಕಾರ್ ಹೇಗ್ ಬಂತು? ನನ್ಗೀಗ ಅನುಮಾನ ಬರ್ತಾ ಇದೆ. ಅನುಮಾನನೇ ಬೇಡ ನನಗೂ. ಎಲ್ಲ ಕಡೆ ಡಾಕ್ಟರ್ ಡೈಲಾಚಿ ಇದ್ದಾರೆ. ಇಲ್ಲ, ಡಾಕ್ಟರ್ ಡೈಲೈಚಿ ಇಲ್ಲಿದ್ದಾರೆ. ನನ್ ಮಾತು ಅರ್ಥ ಮಾಡ್ಕೋ. ಲೂಟ್ ಮ್ಯೂಸಿಯಂ ಅಲ್ಲಿ ಕಳ್ತನ ಆಯ್ತು. ಡಾಕ್ಟರ್ ಡೈಲಾಚಿ ಅಲ್ಲಿ ಕ್ಯೂರೇಟರ್ ಆಗಿದ್ರು. ಕಳ್ತನ ಆಗಿದ್ ರಾತ್ರಿ ಸೆಕ್ಯೂರಿಟಿ ಸಿಸ್ಟಮ್ ಆಫ್ ಆಗಿತ್ತು. ಡಾಕ್ಟರ್ ಡೈಲಾಚಿ ನಮ್ಮನ್ನ ಟಾಮ್ ಮನೆಗೆ ಪ್ಯಾರಿಸ್ ಕರ್ಕೊಂಡು ಹೋದ್ರು. ಫ್ಲೋರೆನ್ಸ್ ಅಲ್ಲಿರೋ ಟಾಮ್ ಮನೆ ಅಡ್ರೆಸ್ ಅವ್ರಿಗೆ ಗೊತ್ತಿದ್ರು ಕೂಡ ಡಾಕ್ಟರ್ ಡೈಲಾಚಿ ಕೊಡ್ಲಿಲ್ಲ. ಅಲ್ಲಿ ಕೆಲವು ರೌಡಿಗಳು ಅಟ್ಯಾಕ್ ಮಾಡಿದ್ರು. ಅವರೆಲ್ಲ ಟಾಮ್ ಗೂಂಡಾಗಳು ಅಂತ ಹೇಳಿದ್ರು. ಟಾಮ್ ಕಳ್ತನನೇ ಮಾಡಿಲ್ಲ ಅಂದ್ಮೇಲೆ ನಮ್ಮ ಮೇಲೆ ಅಟ್ಯಾಕ್ ಯಾಕೆ ಮಾಡ್ತಾರೆ? ಅಟ್ಯಾಕ್ ಮಾಡಿಸಿದ್ದು ಅವರೇ. ನಾವು ಕೇಸ್ ಸಾಲ್ವ್ ಮಾಡೋದನ್ನ ತಡಿಬೇಕು ಅಂತ. ಅಂದ್ರೆ ಡಾಕ್ಟರ್ ಡೈಲಾಚಿ ಹಾಗೆ ಅನ್ಸುತ್ತೆ. ಅವನು ಸ್ಮಾರ್ಟ್ ಆಗಿ ನಮ್ ಇನ್ವೆಸ್ಟಿಗೇಷನ್ ಲೀಡ್ ಮಾಡ್ದ. ಶಾಪ್ ಕೀಪರ್ ಅಡ್ರೆಸ್ ಕೂಡ ಅವನಿಗೆ ಸಿಗ್ಲಿಲ್ಲ. ನಾವು ಟಾಮ್ ನ ಭೇಟಿ ಮಾಡಿ ಬಂದ್ಮೇಲೆ ಡಾಕ್ಟರ್ ಡೈಲೇಚಿ ಚಡಪಡಿಸ್ತಾ ಇದ್ರು. ಆಮೇಲೆ ಹೇಳಿದ್ರು ನಿದ್ದೆ ಬರ್ತಿದೆ ಅಂತ. ಆಮೇಲೆ ಇಲ್ಲಿಗೆ ಬಂದಿದ್ದಾರೆ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ಆದ್ರೆ ನನಗೆ ಪಕ್ಕ ನಂಬಿಕೆ ಇದೆ. ಅದನ್ನ ಕಳ್ತನ ಮಾಡಿರೋದು ಇವನೇ. ಮತ್ತೆ ನಮ್ಮ ಅನುಮಾನನ ಸಾಕ್ಷಿಯಾಗಿ ಹೇಗ್ ಬದಲಾಯಿಸೋದು? ಅಯ್ಯೋ, ಇದಂತೂ ಕಿಟ್ಟಿ ಪೇಂಟಿಂಗ್ ಐಡಿಯಾ. ಟೀನಾಲಿಸಾ ಅವ್ರ ಪೇಂಟಿಂಗ್ ತರೋಣ. ಟೀನಾಲಿಸಾ ಸಹಾಯ ಮಾಡ್ತಾರೆ. ಕಿಟಿಗ್ ಫೋನ್ ಮಾಡು, ನೆಕ್ಸ್ಟ್ ಫ್ಲೈಟ್ ಹತ್ಕೊಂಡು ಫ್ಲೋರೆನ್ಸಿಗೆ ಬರೋದಿಕ್ಕೆ. ಏನಾಯ್ತು? ಇಷ್ಟು ಅರ್ಜೆಂಟ್ ಆಗಿ ನನ್ನ ಪ್ಯಾರಿಸಿಂದ ಯಾಕೆ ಕರ್ಸಿದ್ರಿ? ಈಗ ನಿಮ್ಮಿಂದ ನಮಗೆ ತುಂಬಾ ಖುಷಿ ಸಿಗುತ್ತೆ. ನೀವು ಬಂದಿದ್ದೀರಾ ಅಂದ್ರೆ ಸಮಸ್ಯೆ ಬಗ್ಗೆ ಹರಿಯುತ್ತೆ. ನನ್ನ ಅಂತಾಕ್ಷರಿ ಆಡೋಕ್ಕಿಂತ ಕರ್ಸಿದ್ರಾ? ಅವನ ಇಗ್ನೋರ್ ಮಾಡು. ಟೀನಾಲಿಸಾ ಪೇಂಟಿಂಗ್ ಕಳ್ತನದ ಕೇಸ್ನ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದಕ್ಕೆ ನಿನ್ ಸಹಾಯ ಬೇಕೇ ಬೇಕು. ಅಯ್ಯೋ, ನಾನು ಡಿಟೆಕ್ಟಿವ್ ಅಲ್ಲ, ನಾನೊಬ್ಳು ಆಕ್ಟ್ರೆಸ್. ನೀನೀಗ ಆಕ್ಟಿಂಗ್ ಮಾಡಿದ್ರೆ ಸಾಕು, ಅನುಮಾನನೇ ಬೇಡ. ಅರೆ, ಈ ಗ್ಲಾಸ್ ತನ್ನಂತಾನೆ ಹೇಗ್ ಬಿತ್ತು? ನಾನೇ ಅದನ್ನ ಬೀಳ್ಸಿದ್ದು. ಮೊದ್ಲು ಗ್ಲಾಸ್ನ, ಆಮೇಲೆ ಹಾಲ್ನ. ಟೀನಾಲಿಸಾ! ಬಟ್ಟೆ ಇಲ್ಲ ಅಂದ್ರು ನಿನ್ ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ.
ಅನ್ಕೊಳ್ಳೋದಿಲ್ಲ. ನಾನೀಗ ತಲೆ ಕೇರ್ಕೋತೀನಿ. ಇವ್ರಿಂದಾನೇ ಹೆದರ್ತಾ ಇದ್ರೆ ಇನ್ನು ನಾನೇನಾದ್ರೂ ಮಾಡಿದ್ರೆ ನೀನೇನ್ ಮಾಡ್ತೀಯಾ? ಟೀನಾಲಿಸಾ ಮಹಾನ್ ಆತ್ಮಗಳಿಗೆ ಮಾತ್ರ ಈ ಹೆಸರಿರುತ್ತೆ. ಹಾ, ಸರ್ನೇಮ್ ತಗೋ, ಮರ್ಯಾದೆಯಿಂದ ಹೆಸರಿಡ್ಕರಿ. ಆತ್ಮ ನೀನು ಕೂಡ ಇನ್ನೆರಡು 3 ವರ್ಷದಲ್ಲಿ ಆತ್ಮ ಆಗ್ತಿದೆಯಲ್ಲ. ಟೀ ಕುಡಿಬೇಕು ಅನ್ನಿಸ್ತಾ ಇದೆ. ಈ ಡಾಕ್ಟರ್ ಇಲೈಚಿನ ಕುಟ್ಟಿ ಟೀನಲ್ಲಿ ಹಾಕ್ಬಿಡ್ತೀನಿ. ಇಲ್ಲ, ಇವನ್ ತಲೆ ತೆಗ್ದು ನಾನು ಪಾಯಸದಲ್ಲಿ ಹಾಕ್ತೀನಿ. ಸಾಕು ನಿಲ್ಸು. ಅವನಿಗೇನ್ ಮಾಡ್ಬೇಕು ಅದನ್ನೆಲ್ಲ ನಾನೇ ಮಾಡ್ತೀನಿ. ಯಾಕಂದ್ರೆ ನನ್ ಪೇಂಟಿಂಗ್ ಕಳ್ತನ ಆಗಿದೆ. ಇಲ್ಲ ಇಲ್ಲ, ನಿಮ್ಮ ಮಾತು ತಪ್ಪಿದೆ. ಬೆಳಿಗ್ಗೆ ಹೇಗ್ ರಾತ್ರಿ ಆಯ್ತು, ಈಗಿಂದ ರಾತ್ರಿ 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 ರಾತ್ರಿ. ಅಯ್ಯೋ ಅಕ್ಕ, ಅರ್ಥ ಮಾಡ್ಕೋ. ಇವನ್ಗೆ ಉರ್ದು ತೊಂದ್ರೆ ಇದೆ. ಇವನು ಬೆಳಗ್ಗೆ ಆಗಿದೆ ಅಂತಿದ್ದಾನೆ. ಹಾ ಹಾ, ನನಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಎಲ್ಲ ಬೇಕಾಗಿಲ್ಲ. ಅದು ನಿನ್ ಜವಾಬ್ದಾರಿ ಆಗಿತ್ತು. ನೀನಿದ್ರು ನನ್ ಪೇಂಟಿಂಗ್ ಯಾಕೆ ಕಳ್ತನ ಆಯ್ತು? ಇಲ್ಲ ಇಲ್ಲ, ನಾನು ಕ್ಯೂರೇಟರ್ ಆಗಿ 200 ವರ್ಷಗಳ ಅನುಭವ ಇದೆ. ಇದು ಅನುಭವ ಅಲ್ಲ. ಸರಿಯಾಗಿದೆ, ಅವ್ನು ಹೇಳಿದ್ದು ಸರಿಯಾಗಿದೆ. ಇರಬಹುದು, ಆದ್ರೆ ಅನುಭವ ಕೆಲ್ಸಕ್ಕೆ ಬರ್ಲೇ ಇಲ್ಲ. ನನ್ ಪೇಂಟಿಂಗ್ ಕಳ್ತನ ಆಗ್ಬಿಡ್ತು. ಎಲ್ಲಿರಬಹುದು ನನ್ ಪೇಂಟಿಂಗ್? ಕೆಟ್ರಿನಾ ಹತ್ರ ಇದೆ. ದಯವಿಟ್ಟು ನಂಬಿ, ನಿಮ್ಮ ಪೇಂಟಿಂಗ್ ಕಟ್ರಿನಾ ಹತ್ರ ಇದೆ. ಇದೆಲ್ಲ ಪಿತೂರಿನಾ? ಅದು ಕೂಡ ಅದೇನಿದೆಯೋ ಎಲ್ಲ ಕಟ್ರಿನಾದೇ. ಪೇಂಟಿಂಗ್ ಕೆಟ್ರಿನಾ ಮೆನ್ಷನ್ ಅಲ್ಲಿದೆ. ಹೋಗಿ ಹೋಗಿ ಮತ್ತೆ ತಗೊಳ್ಳಿ, ನನಗೇನು ಮಾಡ್ಬೇಡಿ. ಅಯ್ಯೋ ದಡ್ಡ, ಕಷ್ಟವಾಗಿ ಅಂದ್ರೆ ನೀನು ಸಾಯ್ತೀಯಾ. ಸ್ಪಷ್ಟವಾಗಿ ಬೇಡ್ಕೋ, ಸ್ಪಷ್ಟವಾಗಿ. ಅದೇನಾದ್ರೂ ಆಗ್ಲಿ, ನನ್ನನ್ನು ಬಿಟ್ಬಿಡಿ. ನೀವು ಹೋರಾಡಿ ಹಾರಾಡಿ ಕಾದಾಡಿ ಏನಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಬಿಟ್ಬಿಡಿ. ಬನ್ನಿ, ಕೆಲ್ಸ ಮುಗೀತು. ಹನಿ, ಹಾ, ನಿನ್ನಿಂದ ಸತ್ಯ ಹೊರಗಾಕ್ಸೋದಿಕ್ಕೆ ನಾವು ಆತ್ಮ ಆಗಿದ್ವಿ. ನನ್ನ ಡಾಕ್ಟರ್ ಡೈಲಾಚಿನ ಮೂರ್ಖನ ಮಾಡಿದ್ಯಾ. ಸತ್ಯ ಏನೋ ತಿಳ್ಕೊಂಡೆ, ಆದ್ರೆ ಇದನ್ನ ಯಾರಿಗೂ ಹೇಳೋದಿಕ್ಕಾಗಲ್ಲ. ಇವರಿಗೆಲ್ಲ ತಲೆ ಬಾಗ್ಸಿ. ಅರೆ, ತಲೆ ಯಾಕೆ ಕಡಿತಾ ಇದ್ದೀರಾ? ತಲೆ ಬಗ್ಸಿ. ಇವ್ ನನ್ಗಿಂತ ತುಂಬಾ ದೊಡ್ಡ ದಡ್ಡ. ಇವ್ ನನ್ಗೆ ಸಲಾಂ ಮಾಡ್ತಾ ಇದಾರೆ. ತಲೆ ತೆಗಿಯೋದಿಕ್ಕೆ ತಲೆ ತೆಗೀರಿ ಅಂತ ಹೇಳ್ಬೇಕು. ಕೇಳಿಸ್ತಾ? ಇವನು ಕನ್ನಡದಲ್ಲಿ ಏನ್ ಹೇಳ್ತಿದ್ದಾನೋ ಅದನ್ನ ಫ್ರೆಂಚ್ ಅಲ್ಲಿ ಮಾಡಿ. ತುಂಬಾ ಕಾಡ್ಸಿದಾನೆ, ನಾವೀಗ ಕಾಡಿಸ್ತೀವಿ. ತುಂಬಾ ಅಳಿಸಿದಾನೆ, ನಾವೀಗ ಅಳಿಸ್ತೀವಿ. ತಪ್ಪು ಮಾಡಿದವ್ರಿಗೆ ಇದೇ ಶಿಕ್ಷೆನೇ ಆಗೋದು. ಅನ್ಮನನೇ ಬೇಡ. ಅರೆ ಯಾರ್, ಒಂದ್ ಮಾತ್ ನನಗೆ ಅರ್ಥ ಆಗ್ಲಿಲ್ಲ. ಇಷ್ಟು ಫೇಮಸ್ ಇಂತ ಅಮೀರ್ ಕಟ್ರೀನಾ 200 ಕೋಟಿ ಬೆಲೆ ಬಾಳೋ ಪೇಂಟಿಂಗ್ಗೋಸ್ಕರ ಹೀಗ್ಯಾಕ್ ಮಾಡಿದ್ರು? ಬನ್ನಿ ಮತ್ತೆ ಹಾಗಾದ್ರೆ ಕಂಡುಹಿಡಿಯೋಣ. Police from Paris. Madam, police from Paris. Okay? Okay. Please come. ಕಟ್ರೀನಾ ಹತ್ರ ಎಷ್ಟು ದುಡ್ಡಿರ್ಬೋದು? ಎಷ್ಟು ಅಂದ್ರೆ 2-3 ದೇಶ ಖರೀದಿ ಮಾಡ್ಬೋದು. ಮೇಲಿರೋ ದೇವ್ರು ಏನೇ ಕೊಟ್ರು ತುಂಬಾನೇ ಜಾಸ್ತಿ ಕೊಡ್ತಾನೆ. ವೆಲ್ಕಮ್. ನಿಮ್ಮೆಲ್ಲರಿಗೂ ಸ್ವಾಗತ.
ಗೋಡಿನ ಸ್ಟೀಲಲ್ಲಿ ಮಾಡಿದ್ದಾರೆ. ದಟ ಪ್ಲಾಟಿನಮ್ ಅದು. ಅಲ್ಲಿರೋ ಲೈಟು ಡೈಮಂಡ್ ಅಂತ ಅನ್ಸುತ್ತೆ, ಅನುಮಾನನೇ ಬೇಡ. ಏನೇ ಹೇಳಿ, ಕಟ್ರಿನಾ ಟೇಸ್ಟ್ ಅಂತೂ awesome ಆಗಿದೆ. ಎಷ್ಟು ಪೇಂಟಿಂಗ್ಗಳಿದಾವೆ. ನಿಂದಲ್ಲ, ಟೀನಲ್ಲಿ ಸದ್ ಪೇಂಟಿಂಗ್ ಅದು. ಕೂತ್ಕೊಳ್ಳಿ. ನೀವೆಲ್ಲ ಯಾಕೆ ನನ್ನ ಭೇಟಿಯಾಗಕ್ ಬಂದಿದ್ದೀರಾ? ನಿಮ್ ಹತ್ರ ಇಷ್ಟೊಂದ್ ದುಡ್ಡಿದ್ರು ಬರೀ 200 ಕೋಟಿ ಪೇಂಟಿಂಗ್ ನ ನೀವ್ಯಾಕೆ ಕಳ್ತನ ಮಾಡಿದ್ರಿ? ನಾನ್ ಯಾಕೆ ಕಳ್ತನ ಮಾಡ್ಲಿ? ಸುಳ್ಳು ಹೇಳ್ಬೇಡಿ, ಡಾಕ್ಟರ್ ಡೈಲಾಚಿ ಅವರು ಎಲ್ಲ ಹೇಳಿದ್ದಾರೆ. ಹಣಕ್ಕೋಸ್ಕರ ನೀವು ನಿಮ್ಮ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕದ್ರಿ. ಲಿಸನ್, ಎಲ್ಲವೂ ಬರೀ ದುಡ್ಡಿಗೋಸ್ಕರ ಆಗೋದಿಲ್ಲ. ಕೆಲವೊಂದು ವಸ್ತುಗಳ ಜೊತೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಅದು ಈ ಪೇಂಟಿಂಗ್ ಜೊತೆ ನನಗಿದೆ. ಸರಿ, ಆರ್ಟ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟನೇ, ಆದ್ರೂ ಅದು ಬರೀ ಪೇಂಟಿಂಗ್ ಅಲ್ಲ, ನಮ್ಮ ಹಿರಿಯರ ಪೇಂಟಿಂಗ್ ಆಗಿದೆ. ಟೀನಾಲಿಸಾ ಕಿಟಾಚಿ ವಂಶದವಳಾಗಿದ್ದಾಳೆ. ಆದ್ರೂ ಕಳ್ತನ ಮಾಡೋದು ತಪ್ಪು. ಕಳ್ತನ? ಯಾರ್ ಕಳ್ತನ ಮಾಡಿದ್ದು? ಡ್ಯೂಕ್ ನ ಗ್ರೇಟ್ ಗ್ರ್ಯಾಂಡ್ ಫಾದರ್. ಅವರು ಬಲವಂತದಿಂದ ಪೇಂಟಿಂಗ್ ನ ಕಿತ್ಕೊಂಡು ಹೋಗಿದ್ರು. ನಾನು ಕೇವಲ ನನ್ನ ಫ್ಯಾಮಿಲಿ ಪ್ರೈಡ್ ನ ವಾಪಸ್ ತಂದಿದ್ದೀನಿ. ಮತ್ತು ಕಳ್ತನ ಮಾಡೋದಕ್ಕೆ ನಾ ಹೇಳಿರ್ಲಿಲ್ಲ. ನಾನು ಪೇಂಟಿಂಗ್ ತಗೊಳ್ಳೋದಕ್ಕಂತಾನೆ ಮ್ಯೂಸಿಯಂಗೆ ಹೋಗಿದ್ದು. ಕಳ್ತನನ ಡಾಕ್ಟರ್ ಡೈಲಾಚಿ ಮೊದ್ಲೇ ಮಾಡಿದ್ರು. ಅವ್ರು ನನ್ಗೆ ಪೇಂಟಿಂಗ್ ನ ಮಾರೋದಿಕ್ ಬಂದ್ರು. ಓ, ಕಟ್ರಿನಾ ಅವ್ರ ಹೆಸರು ತಗೊಂಡು ಡಾಕ್ಟರ್ ಡೈಲಾಚಿ ನಮ್ಮನ್ನ ದಿಕ್ ತಪ್ಪಿಸ್ತಾ ಇದ್ರು ಅಂತ ಅನ್ಸುತ್ತೆ. ಹಾಗಾದ್ರೆ ನಿಜವಾದ ಕಳ್ಳ ಅವರೇನೆ. ಟೀನಾಲಿಸಾ, ನೀವು ಮೋಸ ಹೋದ್ರಿ. ಇದು ನನ್ ಫ್ರೆಂಡ್ ಕಿಟ್ಟಿ. ಕಿಚಿ, ಯಾರ್ ನೀನು ಮತ್ತೆ ಎಲ್ಲಿಂದ ಬಂದಿದ್ಯಾ? ನಾನು ಇಂಡಿಯಾದಿಂದ ಬಂದಿದ್ದೀನಿ. ನಾನಿರೋದು ಖನ್ನಾ ಅವ್ರ ಮನೆಯಲ್ಲಿ. ಅವ್ರು ಇಲ್ಲಿಗೆ ಡಿಕೋಸ್ಟಾ ಮನೆ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ನೀವು ನನ್ನ ಕಸಿನ್ ಸಿಸ್ಟರ್ ಆಗ್ತೀರಾ. ನಿಮ್ಮನ್ನ ನೋಡಿದ್ದೆ ನನಗೆ ಗೊತ್ತಾಗೋಯ್ತು. ಅಚ್ಚ ಹೊಡ್ದಂಗೆ ಟೀನಾಲಿಸಾ ಮುಖ ತರನೇ ಇದೆ. ಇದ್ಯಾವ ನಾಟಕ? ಇವ್ರು ಇಂಡಿಯಾದವರು, ನೀವ್ ಇಟಲಿಯವರು. ನೀವಿಬ್ರು ಅಕ್ಕ ತಂಗಿ ಆಗೋದಕ್ಕೆ ಹೇಗ್ ಸಾಧ್ಯ? ನೋಡಿ ಈ ಬುಕ್ ನ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿಲೇ ಬರ್ದಿದೆ. ನಮ್ಮ ಅಂಕಲ್ ಕೋಪ ಮಾಡ್ಕೊಂಡು ಡಿಕೋಸ್ಟಾ ಜೊತೆ ಇಂಡಿಯಾಗೆ ಹೊರಟೋದ್ರು. ಹಾಗಾಗಿ ಕಿಟಿ ಅವ್ರದೇ ಮಗಳು. ಲಿಸನ್, ಯಾರಿದ್ದೀರಾ? ಪ್ರಿನ್ಸೆಸ್ ಕಿಟಿನ ಸ್ವಾಗತ ಮಾಡ್ ಬನ್ನಿ. ಸ್ಟಾಪ್! ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ನಾವು ಟೀನಾಲಿಸಾ ಪೇಂಟಿಂಗ್ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದಿಲ್ಗೆ. ನೀವ್ ತಗೊಂಡ್ ಹೋಗಿ ಪೇಂಟಿಂಗ್. ನಮ್ಗಂತೂ ಜೀವಂತವಾಗಿರೋ ಕಿಟಿನೇ ಸಿಕ್ಕಿದಾಳೆ. ಇವಾಗ ನಮ್ಗೆ ಪೇಂಟಿಂಗ್ ಅವಶ್ಯಕತೆನೇ ಇಲ್ಲ. ನೀವು ಕಳ್ತನ ಮಾಡಿರೋ ವಸ್ತುನ ಖರೀದಿ ಮಾಡಿದೀರಾ? ಇಲ್ಲ, ಅದಕ್ಕಿನ್ನೂ ಪೇಮೆಂಟ್ ಆಗೇ ಇಲ್ಲ. ಡಾಕ್ಟರ್ ಡಿಲಾಚಿನೇ ನಮ್ಗೆ ಹೇಳ್ದೆ ಕೇಳ್ದೆ ಪೇಂಟಿಂಗ್ ನ ಎಲ್ಲ ಕಳ್ಸಿದ್ದಾರೆ. ನಾವಂತೂ ಪೇಂಟಿಂಗ್ ನ ಅವ್ರಿಗೆ ಕೊಡೋದಕ್ಕೆ ಹೇಳಿರ್ಲಿಲ್ಲ. ಆದ್ರೆ ನಾವ್ ನಿಮ್ಗೆ ವಾಪಸ್ ಕೊಡ್ತಾ ಇದೀವಿ ಪೇಂಟಿಂಗ್ ನ. ಇನ್ಸ್ಪೆಕ್ಟರ್ ಪಾಂಡಾ, ಇವರು ಅಪರಾಧ ಮಾಡಿಲ್ಲ. ಏನೋ ಸಣ್ಣ ತಪ್ಪಾಗಿದೆ. ಏನೋ ಸಣ್ಣ ಎಮೋಷನ್ ಇರೋದ್ರಿಂದ ಆ ಪೇಂಟಿಂಗ್ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಮತ್ತೆ ನೀನೀಗ ವಾಪಸ್ ಅದನ್ನೇ ಮಾಡ್ತಾ ಇದೀಯಾ ಅನ್ನೋ ನನ್ನ ಬೇಡ. ಹಾ ಇನ್ಸ್ಪೆಕ್ಟರ್, ಡಾಕ್ಟರ್ ಡೈಲಾಚಿ ಪೇಂಟಿಂಗ್ ನ ಮೊದ್ಲೇ ಕದ್ದಿದ್ರು. ಹಾ, ಡಾಕ್ಟರ್ ಡೈಲಾಚಿನ ನೀವ್ ಅರೆಸ್ಟ್ ಮಾಡಿ ಅವ್ರಿಗೆ ಸರಿಯಾದ ಶಿಕ್ಷೆ ಸಿಗೋ ಹಾಗೆ ನೋಡ್ಕೊಳ್ಳಿ. ತಗೊಂಡೋಗ್ತೀವಿ. ಪೊಲೀಸ್ನವರು ಪೇಂಟಿಂಗ್ ತಗೊಂಡೋಗ್ತೀವಿ. ಕಿಟಿ, ನಾನ್ ನಿನ್ಗೋಸ್ಕರ ಕಿಟಾಚಿ ವಿಲ್ಲಾನ ಓಪನ್ ಮಾಡ್ತೀನಿ. ಇಲ್ಲಿ ಎಲ್ಲ ಐಷಾರಾಮಿ ಇದೆ. ನಿನಗೆ ಏನು ಖರ್ಚಿರೋದಿಲ್ಲ. ಇವತ್ತಿಂದ ನೀನು ಇಲ್ಲೇ ಇರ್ತೀಯ, ರೈಟ್? ಅಂದ್ರೆ ಕಿಟ್ಟಿ ಇನ್ಮೇಲೆ ನಮ್ ಜೊತೆ ಇರೋದಿಲ್ವಾ? ಇವಳು ಕಿಟಾಚಿ ಫ್ಯಾಮಿಲಿ ಮೆಂಬರ್, ನನ್ನ ಕಸಿನ್. ಹಾಗಾಗಿ ನನ್ನ ಜೊತೆನೆ ಇರ್ತಾಳೆ. ಇಲ್ಲ ಕಟ್ರಿನಾ, ನಾನು ಇಂಡಿಯಾಲೇ ಇರ್ತೀನಿ. ಈಗ ನನಗೆ ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ ಮಾತ್ರಕ್ಕೆ ನಾನು ಖನ್ನಾ ಅವ್ರನ್ನ ಬಿಟ್ಟು ಬರಕ್ ಆಗಲ್ಲ, ಗೊತ್ತಾ? ಅದು ತುಂಬಾನೇ ತಪ್ಪಾಗುತ್ತೆ. ನನ್ನ ಫ್ರೆಂಡ್ಸ್ ನೆಲ್ಲ ಬಿಟ್ಟು ಇರಕ್ಕೆ ನನ್ ಕೈಲಿ ಆಗಲ್ಲ ಕಟ್ರಿನಾ. ನಾನು ಕೂಡ ಒಂಟಿಯಾಗಿದ್ದೀನಿ. ಹಾಗಾದ್ರೆ ನನ್ನ ಬಿಟ್ಟು ಹೋಗ್ತೀಯಾ? ನಾನ್ ನಿನ್ನ ಬಿಟ್ಟಿರ್ತಾ ಇಲ್ಲ. ಐ ಪ್ರಾಮಿಸ್, ಪ್ರತಿ ವರ್ಷ ಬಂದು ನಿನ್ನ ಭೇಟಿ ಆಗ್ತೀನಿ, ಆಯ್ತಾ? ಹಾಗೆ ನೀನು ಬಾ, ನಾನ್ ನಿನ್ಗೆ ಇಡೀ ಇಂಡಿಯಾ ತೋರಿಸ್ತೀನಿ. ನೋ ಪ್ಲೀಸ್, ಇವರು ಎಲ್ಲ ಕಷ್ಟದಿಂದ ನನ್ನ ಕಾಪಾಡಿದ್ದಾರೆ. ಇವ್ರನ್ನ ಹಾಗೆ ಬಿಟ್ಟು ಬರೋದು ಸರಿ ಇರುತ್ತೆ ಅಂತ ನೀನೇ ಹೇಳು. ಓಕೆ, ಆದ್ರೆ ಪ್ರತಿ ವರ್ಷ ನೀನು ನನ್ನ ಬರ್ತ್ಡೇಗೆ ಬರ್ಲೇಬೇಕು.
ಮತ್ತೆ ಈಗ 15 ಡೇಸ್ ನೀನು ನನ್ ಜೊತೆಲೇ ಇರ್ತೀಯಾ? ಆದ್ರೆ ನೀವ್ ಎಲ್ಲರೂ ಅಯ್ಯೋ 15 ದಿನ ಏನು 1 ತಿಂಗಳು ಬೇಕಾದ್ರೆ ಇಟ್ಕೊಳ್ಳಿ. ಅಲ್ಲಿವರೆಗೂ ನಾವು ಇಟಲಿನ ಸುತ್ತಾಡ್ತೀವಿ. ಓ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಈ ಖುಷಿಯಲ್ಲಿ ಮಹಲಲ್ಲಿ ಇವತ್ತು ದೊಡ್ಡ ಪಾರ್ಟಿ ಮಾಡೋಣ.